Chapter number 3, motion in a plane. Motion in a plane. A motion is nothing but what? If the object changes its position with respect to time and its surrounding is called what? Motion. ವಸ್ತು ಕಾಲದೊಂದಿಗೆ ತನ್ನ ಸ್ಥಾನದಲ್ಲಿ ಆದಂತಹ ಬದಲಾವಣೆಯನ್ನು ನಾವೇನಂತ ಕರಿತೀವಿ? ಚಲನೆ ಅಂತ ಕರಿತೀವಿ. Here we are studying kinematics. ಹಾಗಾದ್ರೆ ಮೆಕ್ಯಾನಿಕ್ಸ್ ಬ್ರಾಂಚ್ ಅನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಫಿಸಿಕ್ಸ್ ಒಳಗಡೆ ಯಾವ ಬ್ರಾಂಚ್? ಮೆಕ್ಯಾನಿಕ್ಸ್ ಅನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಆ ಮೆಕ್ಯಾನಿಕ್ಸ್ ನಲ್ಲಿ ನಮಗೆ ಡೈನಾಮಿಕ್ಸ್ ಅನ್ನೋ ಒಂದು ಬ್ರಾಂಚ್ ಇದೆ. ಆ ಡೈನಾಮಿಕ್ಸ್ ಒಳಗಡೆ ಕೈನೆಮ್ಯಾಟಿಕ್ಸ್, ಕೈನೆಟಿಕ್ಸ್ ಅನ್ನೋದಿದೆ. ನಾವೇನು ಸ್ಟಡಿ ಮಾಡಕತ್ತೀವಿ? ಕೈನೆಮ್ಯಾಟಿಕ್ಸ್ ಅನ್ನು ಸ್ಟಡಿ ಮಾಡಕತ್ತೀವಿ. ಅಂದ್ರೆ ವಸ್ತು ಚಲಿಸೋದ್ರ ಬಗ್ಗೆ ಅಷ್ಟೇ ಗಮನ ಕೊಡಕತ್ತೀವಿ. ಆ ಚಲಿಸಕ್ಕೆ ಯಾರ ಕಾರಣ ಏನು ಅನ್ನೋದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಹಾಗಾದ್ರೆ ಆ ಮೋಷನ್ ಇಸ್ ನಥಿಂಗ್ ಬಟ್ ವಾಟ್? ಇಫ್ ದ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಇಟ್ಸ್ ಸರೌಂಡಿಂಗ್ ಇಸ್ ಕಾಲ್ಡ್ ವಾಟ್? ಮೋಷನ್. ಹಾಗಾದ್ರೆ ಪ್ಲೇನ್ ಅಂತ ಹೇಳಿದ್ರೆ ಫಸ್ಟ್ ಇದರ ಬಗ್ಗೆ ಕ್ಲಿಯರ್ ಮಾಡ್ಬೇಕು. ಏನು ಪ್ಲೇನ್? ಗ್ರಾಫ್ ಅಂಕರ್ ಹಾಕಿರಿ ನೀವು, ಹೌದಾ? ರೈಟ್. ಸೊ ಹಾಗಾದ್ರೆ ಗ್ರಾಫ್ ಹಾಕಬೇಕಾದ್ರೆ ನಾವು ಏನು ಮಾಡ್ತೀವಿ? ಒಂದು ಪಾಯಿಂಟ್ ಅನ್ನು ತಗೋತೀವಿ. ಆ ಒಂದು ಪಾಯಿಂಟ್ ಮೇಲ್ಗಡೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅನ್ನು ಹಾಕ್ತೀವಿ. ಎಕ್ಸ್ ಆಕ್ಸಿಸ್, y axis, and this is z axis. ಇದಕ್ಕೆ ಒರಿಜಿನ್ ಅಂತ ನಾವು ಕರಿತೀವಿ, ಹೌದಿಲ್ಲ? ಸರಿ. ಸೊ ಹಾಗಾದ್ರೆ ಈ ಪೋರ್ಷನ್ ಅನ್ನು ನಾವು ತಗೊಂಡ್ರೆ, ಈ ಪೋರ್ಷನ್ ಅನ್ನು ನಾವು ತಗೊಂಡ್ರೆ ಎಷ್ಟು ಎಕ್ಸಸ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು? ಎಷ್ಟು ಎಕ್ಸಸ್? ಎರಡು. ಯಾವ್ದಾದ್ರು ಎಕ್ಸ್ ಮತ್ತು ವೈ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಪೋರ್ಷನ್ ಅನ್ನು ತಗೊಂಡ್ರೆ ವೈ ಝೆಡ್, ಇದಕ್ಕೆ ನಾವೇನು ಕರಿತೀವಿ? ವೈ ಝೆಡ್ ಪ್ಲೇನ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ZX or XZ. ಇವು ನಾವು ಅಂತ ಕರಿತೀವಿ ಪ್ಲೇನ್ ಅಂತ ನಾವು ಕರಿತೀವಿ. ರೈಟ್? XY ಪ್ಲೇನ್, YZ ಪ್ಲೇನ್, ZX ಪ್ಲೇನ್ ಅಂದ್ರೆ ಟೂ ಕೋಆರ್ಡಿನೇಟ್ಸ್. X ಇರಬಹುದು, Y ಇರಬಹುದು, ನೆಕ್ಸ್ಟ್ Y ಇರಬಹುದು, Z ಇರಬಹುದು, Z ಇರಬಹುದು, X ಇರಬಹುದು. ಈ ತರ ಎರಡು ಕೋಆರ್ಡಿನೇಟ್ ನಾವು ಯೂಸ್ ಮಾಡ್ಕೊಂಡು, ಅಂದ್ರೆ ಒಂದು ಚಲನೆ ಅಂದ್ರೆ ಒಂದು ಮೋಷನ್ ನಾವು ಡಿಸ್ಕ್ರೈಬ್ ಮಾಡಕ್ಕೆ ನಾವು ಟೂ ಕೋಆರ್ಡಿನೇಟ್ಸ್ ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂತ ಒಂದು ಮೋಷನ್ಸ್ ನಾವು ಟೂ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಸಪೋಸ್ ಒಂದ್ ವೇಳೆ ನಾನು ಎಕ್ಸ್ ಆಕ್ಸಿಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋಕತ್ತೀನಿ, ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಅನ್ನು ಯೂಸ್ ಮಾಡ್ಕೊಳ್ಳೋಕತ್ತಿಲ್ಲ, ಅಥವಾ ವೈ ಆಕ್ಸಿಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋಕತ್ತೀನಿ, ಎಕ್ಸ್ ಝೆಡ್ ಇಲ್ಲ, ಝೆಡ್ ಅಷ್ಟೇ ಯೂಸ್ ಮಾಡಕತ್ತೀನಿ, ಎಕ್ಸ್ ವೈ ಇಲ್ಲ. ಒಂದೇ ಆಕ್ಸಿಸ್ ಏನಾದರೂ ಯೂಸ್ ಮಾಡಿಕೊಂಡು ನಾವು ಮೋಷನ್ಸ್ ಮಾಡಿದ್ರೆ ಒನ್ ಡೈಮೆನ್ಷನಲ್ ಮೋಷನ್. ಓನ್ಲಿ ಒನ್ ಕೋಆರ್ಡಿನೇಟ್ಸ್ ಯೂಸಸ್ ಟು ಡಿಸ್ಕ್ರೈಬ್ ದಿ ಮೋಷನ್ ಆಫ್ ದಿ ಬಾಡಿ. ಈಗ ನಾನು ನಡ್ಕೊಂಡು ತಗೊಂಡಿಪ್ಪ ಅಂದ್ರೆ ಯಾವ ಆಕ್ಸಿಸ್ ತಗೊಂಡ ನಾನು? ಎಕ್ಸ್ ಆಕ್ಸಿಸ್. ಇಲ್ಲಿ ಏನಾದರೂ ವೈ ಅಂತ ಝೆಡ್ ಅಂತ ಬರಲಿಲ್ಲ. ಹಾಗಾದ್ರೆ ಇದಕ್ಕೆ ನಾನು ಎಂತ ಮೋಷನ್ ಅಂತ ಕರಿತೀನಿ? ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀನಿ. ಏನಂತ ಹೇಳ್ತೀನಿ? ಒನ್ ಡೈಮೆನ್ಷನಲ್ ಮೋಷನ್. ನಾನೀಗ ಹೇಳ್ಕೊಂಡು ಇಲ್ಲಿ ಬರ್ತೇನೆ, ಯಾಕಂದ್ರೆ ನಾನು ಏನ್ ಮಾಡಿದೆ? ಹಿಂಗೂ ಬಂದೆ, ಯಾವ ಆಕ್ಸಿಸ್? ಎಕ್ಸ್ ಆಕ್ಸಿಸ್ ಬಂದೆ, ಆಮೇಲೆ ಹಿಂದೆ ಮುಂದೆ ಹೋದೆ, ಯಾವ ಆಕ್ಸಿಸ್? ಮೇಲೆ ಕೆಳಗಡೆ ಹೋದ್ರೆ ವೈ ಆಕ್ಸಿಸ್, ಹಿಂಗೆ ಝೆಡ್ ಆಕ್ಸಿಸ್. ಅಂದ್ರೆ ಈಗ ನಾನು ಎಷ್ಟು ಕೋಆರ್ಡಿನೇಟ್ ಯೂಸ್ ಮಾಡ್ಕೊಳಕತ್ತೀನಿ? ನಾನೀಗ ಎರಡು ಕೋಆರ್ಡಿನೇಟ್ ಯೂಸ್ ಮಾಡ್ಕೊಳಕತ್ತೀನಿ. ಒಂದು ಎಕ್ಸ್ ಯೂಸ್ ಮಾಡ್ಕೊಳಕತ್ತೀನಿ, ಇನ್ನೊಂದು ಝೆಡ್ ಯೂಸ್ ಮಾಡ್ಕೊಳಕತ್ತೀನಿ. ಹಾಗಾದ್ರೆ ನಾನು ಎರಡು ಕೋಆರ್ಡಿನೇಟ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ, ಎರಡು ಎಕ್ಸಸ್ ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ತರ ಎರಡು ಎಕ್ಸಸ್ ನ ಯೂಸ್ ಮಾಡ್ಕೊಂಡು ಮೋಷನ್ ಎಂಟರ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಟೂ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಏನು?
1 ಡೈಮೆನ್ಷನಲ್ ಮೋಷನ್ ಅಂದ್ರೆ 1 ಕೋಆರ್ಡಿನೇಟ್, 2 ಡೈಮೆನ್ಷನಲ್ ಮೋಷನ್ ಅಂದ್ರೆ 2 ಕೋಆರ್ಡಿನೇಟ್ಸ್. ಹಾಗಾದ್ರೆ ನಾವು ಡೈಲಿ ಲೈಫ್ ಒಳಗಡೆ ಯಾವ ಮೋಷನ್ ಮಾಡ್ತೀವಿ? ಜಾಸ್ತಿ ನಾವು 2 ಡೈಮೆನ್ಷನಲ್ ಮೋಷನ್ ಮಾಡ್ತೀವಿ, ಹೌದಾ? ಮೇಲೆ ಹತ್ತೋದು ಇಳಿದು ಅವಾಗ ನಾವು ಏನ್ ಮಾಡ್ತೀವಿ? 3 ಡೈಮೆನ್ಷನ್ಸ್ ಅನ್ನ ಮಾಡ್ತೀವಿ. ಅಪ್ ಅಂಡ್ ಡೌನ್ ಅಂತಂದ್ರೆ ಈಗ ಮೇಲೆ ಸ್ಟ್ರೈಟ್ನೆಸ್ ಮಾಡ್ಕೊಂಡು ಬರ್ತೀವಿ, ಇಳ್ಕೊಂಡು ಹೋಗ್ತೀವಿ. ಅಲ್ಲಿ ನಮಗೆ ಎಕ್ಸ್ ಆಕ್ಸಿಸ್ ಇರ್ತೈತಿ, ವೈ ಆಕ್ಸಿಸ್ ಇರ್ತೈತಿ, ಝೆಡ್ ಆಕ್ಸಿಸ್ ಇರ್ತೈತಿ. ಅಂತದನ್ನ ನಾವು ಯಾವ ಮೋಷನ್ ಅಂತ ಕರಿತೀವಿ? 3 ಡೈಮೆನ್ಷನ್ ಮೋಷನ್ ಅಂತ ಕರಿತೀವಿ. ನೇಚರ್ ಒಳಗಡೆ ವಸ್ತು ಎಷ್ಟೆಷ್ಟು ರೀತಿ ಮೋಷನ್ ಮಾಡ್ಬೋದು? 1 ಡೈಮೆನ್ಷನಲ್ ಮೋಷನ್ ಮಾಡ್ಬೋದು, 2 ಡೈಮೆನ್ಷನಲ್ ಮೋಷನ್ ಮಾಡ್ಬೋದು, 3 ಡೈಮೆನ್ಷನಲ್ ಮೋಷನ್. ಚಲೋ ಮಾವಿನ ಹಣ್ಣಿನ ಗಿಡ ಅಥವಾ ತಾರ ಹಣ್ಣಿನ ಗಿಡ ನೋಡಿದಪ್ಪ ಅಂದ್ರೆ ಅಷ್ಟೊಂದು ಸುಮ್ಮನೆ ಹೋಗ್ಬಿಡ್ತದೆ, ಹೌದಿಲ್ಲ? ಓಕೆವಾ? ಇಲ್ಲ ಏನ್ ಮಾಡ್ತೀವಿ? ಆ ಕಡೆ ಈ ಕಡೆ ನೋಡಿ ಅದ್ರ ಕಡೆ ಓಡಾಕ್ ಚಾಲು ಮಾಡ್ತೀವಿ, ಹೌದಾ? 1 ಡೈಮೆನ್ಷನಲ್ ಮೋಷನ್, ಒಂದೇ ಡೈರೆಕ್ಷನ್. ಹತ್ತಬೇಕಾದ್ರೆ ಗಿಡ ಏನ್ ಮಾಡ್ತೀವಿ? ಆ ಕಡೆ ಬರ್ತೀವಿ, ಈ ಕಡೆ ಬರ್ತೀವಿ. 2 ಡೈಮೆನ್ಷನ್ಸ್ ಯೂಸ್ ಮಾಡ್ಕೋತೀವಿ, 3 ಡೈಮೆನ್ಷನ್ಸ್. ಕಾಯಿ ಜರ ಬಿದ್ದಪ್ಪ ಅಂದ್ರೆ ಗಾಡ್ಯಾಗ ಬೀಳ್ಬೇಕಾರೆ 3 ಡೈಮೆನ್ಷನ್ಸ್ ಮೋಷನ್ಸ್. 1 ಡೈಮೆನ್ಷನ್ ಮೋಷನ್, 2 ಡೈಮೆನ್ಷನ್ ಮೋಷನ್, 3 ಡೈಮೆನ್ಷನ್ಸ್ ಮೋಷನ್ಸ್. ಒಂದು ಕ್ಲಿಯರ್ ಆಯ್ತು? ಸರಿ, ಹಾಗಾದ್ರೆ ಇಲ್ಲಿ ಏನಿದಾವಲ್ಲ ಪ್ಲೇನ್ ಅಂದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಯೂಸ್ ಮಾಡ್ಕೋಬೇಕಾ? 2 ಕೋಆರ್ಡಿನೇಟ್ಸ್. ಇಲ್ಲಿ ಎಕ್ಸ್ ವೈ ಪ್ಲೇನ್ ಅಂದ್ರೆ ಎಷ್ಟು ಕೋಆರ್ಡಿನೇಟ್? 2. ವೈ ಝೆಡ್ ZX 2, ರೈಟ್? ಇವಕ್ಕೆ ನಾವೇನಂತ ಕರಿತೀವಿ? ಪ್ಲೇನ್ ಅಂತ ಕರಿತೀವಿ. XY ಪ್ಲೇನ್, YZ ಪ್ಲೇನ್, ZX ಪ್ಲೇನ್ ಅಂತ. ಹಾಗಾದ್ರೆ ಈ ಪ್ಲೇನ್ ಅನ್ನು ನಾವು ಹೇಳಬೇಕಂದ್ರೆ ನಾವು ಒಂದೇನ್ ಮಾಡಬೇಕು? ಒಂದು ಗುರುತು ಪಾಯಿಂಟ್ ತಗೋಬೇಕು, ರೆಫರೆನ್ಸ್. ಇದನ್ನು ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಫ್ರೇಮ್ ಆಫ್ ರೆಫರೆನ್ಸ್, ರೈಟ್? ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಮೂವಿಂಗ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಫ್ಯಾನ್ ಪೊಸಿಷನ್ಸ್ ಅನ್ನ ತಗೋಬೇಕಂದ್ರೆ ನಾವು ಮೂಲೆ ತಗೋತೀವಿ, ಈ ಮೂಲೆ ಯಾರು ತಗೋತೀನಿ, ಅದನ್ನ ತಗೋತೀನಿ. ಇದೇ ಏನೋ ನಮ್ದು ರೆಫರೆನ್ಸ್ ಪಾಯಿಂಟ್. ಅಲ್ಲಿ ನಾವೇನ್ ಮಾಡ್ತೀವಿ? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ನಾವು ಪ್ಲೇಸ್ ಮಾಡ್ತೀವಿ. ಈಗ ನಾನೇ ರೆಫರೆನ್ಸ್ ಪಾಯಿಂಟ್ ನಾನು ತಗೊಂಡ್ರೆ ನನ್ನ ಮೇಲ್ಗಡೆ ಏನ್ ಮಾಡ್ತೀನಿ? ನಾನು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇಟ್ಕೊಳ್ತೀನಿ. ಝೆಡ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಹಾಗಾದ್ರೆ ಈ ಸೆಟಪ್ ಎಲ್ಲ ಯಾವ ಆಕ್ಸಿಸ್ ಬರ್ತೈತಿ? ಎಕ್ಸ್ ಮತ್ತೆ ಝೆಡ್ ಆಕ್ಸಿಸ್ ಬರ್ತೈತಿ, ರೈಟ್? ಈ ತರ ನಾವು ಮಾಡ್ತೀವಿ ಮೋಷನ್ಸ್ ನ ಹೇಳ್ಕೊಂತ. ಹಾಗಾದ್ರೆ ಈ ಮೋಷನ್ಸ್ ನ ಸ್ಟಡಿ ಮಾಡಬೇಕಂದ್ರೆ ನಾವು ಆಲ್ರೆಡಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿಬಿಟ್ಟಿವಿ. ಎಕ್ಸ್ ಅಥವಾ ಎಸ್ ಅಂತಂದ್ರೆ ಡಿಸ್ಟೆನ್ಸ್ ಅಂತ ನಾವು ಕರಿತೀವಿ, ಅಥವಾ ಡಿಸ್ಪ್ಲೇಸ್ಮೆಂಟ್ ಕೂಡ ಅಂತ ನಾವು ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ತಲೆ ಮೇಲ್ಗಡೆ ವೆಕ್ಟರ್ ಇರ್ತೈತಿ, ಡಿಸ್ಟೆನ್ಸ್ ಬಂದ್ರೆ ಇರೋದಿಲ್ಲ. ನೆಕ್ಸ್ಟ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲ್ತೀವಿ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ಎಕ್ಸಲರೇಷನ್ಸ್ ಅನ್ನೋದನ್ನ ಕಲ್ತೀವಿ. ಎಕ್ಸಲರೇಷನ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ನಮಗೀಗ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಐಡಿಯಾ ಇದೆ, ಸ್ಪೀಡ್ ಬಗ್ಗೆ ಐಡಿಯಾ ಐತಿ, ವೆಲಾಸಿಟಿ ಬಗ್ಗೆ ಐಡಿಯಾ ಐತಿ, ಎಕ್ಸಲರೇಷನ್ಸ್ ಬಗ್ಗೆ ಏನಿದೆ ಐಡಿಯಾ ಇದೆ. ಹಾಗಾದ್ರೆ ಈ ನೇಚರ್ ಒಳಗಡೆ ನಾವು ಎಷ್ಟು ಕ್ವಾಂಟಿಟೀಸ್ ಅನ್ನ ನೋಡ್ತೀವಿ. ಈ ಕ್ವಾಂಟಿಟೀಸ್ ಅನ್ನ ನಾವು ಮತ್ತೆ ಸ್ಕೇಲಾರ್ ಅಂಡ್ ವೆಕ್ಟರ್ ಆಗಿ ನಾವು ಏನ್ ಮಾಡ್ತೀವಿ? ಕ್ಲಾಸಿಫಿಕೇಶನ್ ಮಾಡ್ತೀವಿ. In physics, we deal with the quantities. Physics ಅಂದ್ರೆ ನಾವು quantities ಬಗ್ಗೆ ಏನು ಮಾಡ್ತೀವಿ? ಡಿಸ್ಕಷನ್ಸ್ ಅನ್ನ ಮಾಡ್ತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಮೆಜರಬಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇದ್ರ ಒಳಗಡೆ ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಮಾಡ್ಕೊಂಡಿವಿ, ಹೌದಾ? ನೆಕ್ಸ್ಟ್ ಡಿರೈವ್ಡ್ ಕ್ವಾಂಟಿಟಿ ಅಂತ ಮಾಡ್ಕೊಂಡಿದ್ದೀವಿ. ಇನ್ನೆರಡು ಸಪ್ಲಿಮೆಂಟರಿ ಕ್ವಾಂಟಿಟಿ ಅಂತ ಮಾಡ್ಕೊಂಡಿದ್ದೀವಿ. 3 ರೀತಿ. ಈಗ ಇವನ್ನಷ್ಟು ಮಾಡಿ ನಾವು ಸ್ಟಡಿ ಮಾಡಿದಾಗ ಇವರಲ್ಲಿ ಕೆಲವೊಂದಿಷ್ಟು ಮ್ಯಾಗ್ನಿಟ್ಯೂಡ್ ಅಷ್ಟೇ ತಿಳಿಸ್ಕೊಡ್ತಾವೆ, ಕೆಲವೊಂದಿಷ್ಟು ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ಸ್ ಕೂಡ ತಿಳಿಸ್ಕೊಡ್ತಾವೆ. ಯಾರು ಬಂದ ಗಾಡಿ ಎಕಡೆ ಹೋಗ್ತದೆ, ಎಷ್ಟು ಸ್ಪೀಡ್ನಾಗ ಹೋಗ್ತದೆ ಅಂತ ಕೇಳಿದ್ರೆ ಈ ಕಡೆ ಬರೋರನ್ನ 60 ಆಗ್ಬೋದಮ್ಮ ಅಂತ ಹೇಳ್ತೀವಿ, ಹೌದಾ? 60 ಅನ್ನೋದೇನು? ಮ್ಯಾಗ್ನಿಟ್ಯೂಡ್. ಈ ಕಡೆ ಅನ್ನೋದು ಡೈರೆಕ್ಷನ್ಸ್. ಕೆಲವೊಂದಿಷ್ಟು ಕ್ವಾಂಟಿಟೀಸ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಎರಡೂ ತಿಳಿಸಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹಾಗಾಗಿ ಈ ವಸ್ತು ಕ್ವಾಂಟಿಟೀಸ್ ನಾವು ಮತ್ತೆ ಕ್ಲಾಸಿಫಿಕೇಶನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದೇದು ಸ್ಕೇಲಾರ್ ಕ್ವಾಂಟಿಟಿ.
ಯಾವ ಕ್ವಾಂಟಿಟಿ? ಸ್ಕೇಲಾರ್ ಕ್ವಾಂಟಿಟಿ. ಹಾಗಾದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಇದರ ಹತ್ರ ಏನಿರಬೇಕು? ಓನ್ಲಿ ಮ್ಯಾಗ್ನಿಟ್ಯೂಡ್ ಏನಿರಬೇಕಾ? ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್. ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್. ಇದಕ್ಕೆ ನಾವು ಹೇಳ್ತೀವಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾವು ಕರಿತೀವಿ. ಸ್ಕೇಲಾರ್ ಕ್ವಾಂಟಿಟಿ. ಹಾಗಾದ್ರೆ a magnitude is nothing but what? It has two terms. One is number plus unit. ಇವೆರಡೂ ಸೇರಿ ನಾವೇನಂತ ಕರಿತೀವಿ? ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಕ್ವಾಂಟಿಟಿ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ಜಸ್ಟ್ ನಾವು ಬರೀ ನಂಬರ್ ಅಷ್ಟು ಹೇಳಿದಪ್ಪ ಅಂದ್ರೆ 10 10 10 ಅಂತಂದ್ರೆ ಏನದು? 10 ನಂಬರ್ ಅದು ಹೌದಿಲ್ಲ. ಈ 10 ಅನ್ನೋದೇನದು ನಂಬರ್ ಅಷ್ಟೇ. ಅದಾದ್ರೆ ಮುಂದ್ಗಡೆ ನೀವು ಯೂನಿಟ್ ಹಚ್ಚರಿ. ಕೆಜಿ ಹಚ್ಚಿದ್ರೆ ಎದ್ರ ಬಗ್ಗೆ ಮಾತಾಡಕತ್ತಾಳ? ಮಾಸ್ ಬಗ್ಗೆ ಮಾತಾಡಕತ್ತಾಳ. ಮೀಟರ್ ಹಚ್ಚಿದ್ರೆ ಎದ್ರ ಬಗ್ಗೆ ಮಾತಾಡಕತ್ತಾನವ? ಲೆಂತ್ ಬಗ್ಗೆ ಮಾತಾಡಕತ್ತಾನ. ಅಂದ್ರೆ ಯೂನಿಟ್ ಅನ್ನ ಹಚ್ಚಿದ್ರು ಅಂದ್ರೆ ಅದಕ್ಕೊಂದು ಮಹತ್ವ ಬರ್ತೈತಿ. ಇಲ್ಲಪ್ಪ ಅಂತ ಹೇಳಿದ್ರೆ ಏನಾಗ್ಬಿಡ್ತದ? ನಂಬರ್ ಆಗ್ತೈತೆ. ಅದರ ಮೀನಿಂಗ್ ಏನ ಸಿಗೋಂಗಿಲ್ಲ. ಎಕ್ಸಾಕ್ಟ್ ಏನೇ ಎದ್ರ ಬಗ್ಗೆ ಹೇಳಕತ್ತಾರ ಅಂತ ಹೇಳಿ. ಈಗ ನಾವು ರೊಕ್ಕಕ್ಕಾದ್ರೂ 10 ರೂಪಾಯಿ ಅಂತ ಹೇಳ್ತೀವಿ, ಹೌದಾ? 100 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, ಮುಂದೆ ರೂಪಾಯಿ ಹಚ್ತೀವಿ. ಏನದು? ಯೂನಿಟ್. ಅದು ನಮ್ದು ಸಿಸ್ಟಮ್ ಆಫ್ ಯೂನಿಟ್ ಟು ಮೆಷರ್ ದಿ ಕರೆನ್ಸಿ. ಸೊ ಹಾಗಾಗಿ ಫಿಸಿಕ್ಸ್ ಒಳಗಡೆ ಈ ಯೂನಿಟ್ ಬಹಳ ಮಹತ್ವ ಕೊಡ್ತೀವಿ, ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಯೂನಿಟ್ ಇರಲಿಲ್ಲಪ್ಪ ಅಂತ ಹೇಳಿದ್ರೆ ಅದು ಜಸ್ಟ್ ನಂಬರ್ ಆಗಿಬಿಡ್ತೈತಿ. ನೆನಪಿರಲಿ, ನಂಬರ್ ಆಗ್ತೈತೆ, ರೈಟ್? ಹಾಗಾಗಿ ಫಿಸಿಕ್ಸ್ ನಲ್ಲಿ ನಾವು ಯಾವುದೇ ಕ್ವಾಂಟಿಟಿ ಬರೋದಂದ್ರೆ ಆ ಕ್ವಾಂಟಿಟಿದ ಯೂನಿಟ್ ಅನ್ನ ಬರೀತೀವಿ. ಆ ಯೂನಿಟ್ ನಮ್ಗೆ ಏನ್ ಹೇಳ್ತೈತಿ? ಯಾವ ಕ್ವಾಂಟಿಟಿ ಇದು ಅನ್ನೋದನ್ನ ತಿಳಿಸ್ಕೊಡ್ತೀವಿ, ನೆನಪಿರಲಿ, ರೈಟ್? ಈಗ ಫಾರ್ ಎಕ್ಸಾಂಪಲ್ ಕೆಜಿ ಅಂತ ಹೇಳ್ಬಿಟ್ಲೇನ ನಮ್ಮ ತಲೆ ಬಂದ್ಬಿಡ್ತೈತಿ ಅದ್ರ ಬಗ್ಗೆ, ಮಾಸ್ ಬಗ್ಗೆ, ಹೌದಾ? ನಂಬರ್ ಎಷ್ಟಾಗಲಿ ಬಟ್ ಯೂನಿಟ್ ಬಂತಪ್ಪ ಅಂದ್ರೆ ಕ್ವಾಂಟಿಟಿ ಯಾವ್ದು ಅನ್ನೋದನ್ನ ತಿಳಿಸ್ತೈತಿ. ಸೊ ಹಾಗಾಗಿ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಅದರ ಹತ್ರ ಏನಿರ್ಬೇಕು? ಓನ್ಲಿ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ಸ್ ಇರೋಂಗಿಲ್ಲ, ನೋ ಡೈರೆಕ್ಷನ್ಸ್. ಎಕ್ಸಾಂಪಲ್ಸ್ ಗೆ ನಾವು ಏನೇನು ಕೊಡ್ಬೋದು? ಮಾಸ್ ಕೊಡ್ಬೋದು, ಬೇಸಿಕ್ ಕ್ವಾಂಟಿಟೀಸ್, ಲೆಂತ್, ಟೈಮ್, ಎಕ್ಸೆಟ್ರಾ, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ, ಡಿಸ್ಟೆನ್ಸ್, ಸ್ಪೀಡ್, ಇವೆಲ್ಲ ಎದಕ್ಕೆ ಎಕ್ಸಾಂಪಲ್? ಸ್ಕೇಲಾರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಅಂತ ನಾವು ಕರಿತೀವಿ, ರೈಟ್? ಬರ್ಕೋರ್ ಫಸ್ಟ್ ಹೆಡಿಂಗ್ ಹಾಕಿರಾ? ಹೆಡಿಂಗ್ ಹಾಕಿ ಒಂದು ಸ್ವಲ್ಪ ಬರ್ಕೋರಿ ಬೋರ್ಡ್ ಮ್ಯಾಗ ಇದನ್ನಷ್ಟು.
scalar of the statement. Scalar quantities. These are the 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 quantities which are having only. These are the quantities. These are the quantities. These are the quantities which are having only magnitude. These are the quantities which are having only magnitude. Magnitude. ಬ್ರಾಕೆಟ್ದಾಗಬೇಕಂದ್ರೆ ಬರೀರಿ ನೋ ಡೈರೆಕ್ಷನ್ ಅಂತ ಬರ್ಕೊಳ್ಳಿ, ಅಥವಾ ಮೇಲೆ ಬರೆದಿದ್ದಂದ್ರೆ ನಡೀತದೆ ನೋ ಡೈರೆಕ್ಷನ್. ನೋ ಡೈರೆಕ್ಷನ್. ಎಕ್ಸಾಂಪಲ್ಸ್ ಏನೇನು ಬರ್ಕೋತೀರಾ? ಆಲ್ ಫಂಡಮೆಂಟಲ್ ಕ್ವಾಂಟಿಟೀಸ್. 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದಾವಲ್ಲ, ಬರೀ ಎಕ್ಸಾಂಪಲ್ ಅಂತ ಹಾಕಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಆಲ್ ಫಂಡಮೆಂಟಲ್ ಕ್ವಾಂಟಿಟೀಸ್. ನೆಕ್ಸ್ಟ್ ಸ್ಪೀಡ್. ಇದು ಕೂಡ ಏನಿದೆ ಸ್ಕೇಲರ್ ಕ್ವಾಂಟಿಟಿನ ಸ್ಪೀಡು ಬರದ್ರ? ರೈಟ್. ನೋಟ್ ಅಂತ ಹಾಕಿ. ನೋಟ್. ನೋಟ್ ಹಾಕಿದ್ರಾ? ಸರಿ. 10 kg into 2 is equal to ಏನಾಗಿದೆ? ಎಷ್ಟು? 20 kg. ಸೊ ಇದು kg ಅಂದ್ರೆ ಮಾಸ, ಇದೇನಿದು 2 ಅಂದ್ರೆ ನಂಬರ್. ಮಾಸ್ ಯಾವ ಕ್ವಾಂಟಿಟಿ ಇದು? ಸ್ಕೇಲರ್ ಕ್ವಾಂಟಿಟಿ, ಹೌದಿಲ್ಲ? ಈ ಸ್ಕೇಲರ್ ಕ್ವಾಂಟಿಟಿನ ಎದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ? ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸ್ಕೇಲರ್ ಕ್ವಾಂಟಿಟಿನ ನಂಬರ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ನಮಗೆ ಸೇಮ್ ಕ್ವಾಂಟಿಟಿನ ಇರ್ತೈತೋ ಕ್ವಾಂಟಿಟಿ ಚೇಂಜ್ ಆಗಿದೆ? ಮಾಸ ಇರ್ತೈತೋ ಅಥವಾ ಬೇರೆ ಲೆಂತ್ ಬರ್ತೈತಿ, ಟೈಮ್ ಏನು ಬರ್ತೈತೆ? ಸೇಮ್ ಇರ್ತೈತಿ. ಮಾಸ ಇರ್ತೈತೆ, ಕ್ವಾಂಟಿಟಿ ಚೇಂಜ್ ಆಗತ್ತೆ, ಸೇಮ್ ಇರ್ತೈತೆ? ಸೇಮ್ ಉಳಿದೈತಿ. ನೆನಪಲ್ಲಿ ಇಲ್ಲಿ ಕ್ವಾಂಟಿಟಿ ಸೇಮ್ ಬರ್ತೈತಿ, ಮಾಸ ಬರ್ತೈತಿ, ಬಟ್ ಅದರ ಮ್ಯಾಗ್ನಿಟ್ಯೂಡ್ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಯೂನಿಟ್ ಅದೇ ಇರ್ತೈತಿ, ಬಟ್ ನಂಬರ್ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ನೆನಪಲ್ಲಿ. ಸೊ ಅಂದ್ರೆ when we multiply a scalar quantity with a number, we get the same scalar quantity but different value. ಮಾಸ್ ಐತಿ ನಮ್ಗೆ, ಹೌದಾ? ಬಟ್ ಅದರ ವ್ಯಾಲ್ಯೂ ಇಲ್ಲಿ 10 kg ಐತಿ, ಇಲ್ಲಿ 20 kg ಐತಿ. ವ್ಯಾಲ್ಯೂಸ್ ದಲ್ಲಿ ವೇರಿಯೇಷನ್ ಆಗ್ತೈತೆ ಹೊರತು ಅದರ್ ಕ್ವಾಂಟಿಟಿನ ಉಳಿತೈತಿ ನಮಗೆ. ಈಗ 5 ಮೀಟರ್ ಇಂಟು 3 15 ಮೀಟರ್ ಲೆಂತ್ ಆಯ್ತಾ? ಕ್ವಾಂಟಿಟಿ ಅದೇ ಇರ್ತೈತಿ, ಬಟ್ ನಂಬರ್ ಏನಾಗಿರ್ತೈತಿ? ಚೇಂಜ್ ಆಗಿರ್ತೈತಿ. ಅಂದ್ರೆ when we multiply a scalar quantity with a number, we get the same scalar quantity but a different value. ವ್ಯಾಲ್ಯೂ ಏನಿರ್ತೈತಿ? ಡಿಫರೆಂಟ್ ಆಗಿರ್ತೈತಿ. ಹಾಗಾದ್ರೆ ಈ ಸ್ಕೇಲಾರ್ ಕ್ವಾಂಟಿಟಿ into a real number or number gives the scalar quantity. ಇವು ಕೆಲವು ಸ್ಕೇಲಾರ್ ಆಪರೇಷನ್ಸ್ ಅಂತ ನಾವು ಕರಿತೀವಿ. ಒಂದೊಂದು ಜಸ್ಟ್ ಎಕ್ಸಾಂಪಲ್ ನೋಟ್ ಅಂತ ಹಾಕಿದ್ರೆ ಬರ್ತೀವಿ. when we multiply a scalar quantity with a number, we get the same quantity. Scalar into number is equal to scalar. ಬರೋದಾ? ನೆಕ್ಸ್ಟ್ ಇನ್ನೊಂದು ಕ್ವಾಂಟಿಟಿ ಯಾವುದು? ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಇದರ ಹತ್ರ ಏನಿರ್ಬೇಕು? ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು. ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್. ಇದಕ್ಕೆ ವೆಕ್ಟರ್ ಅಂತ ಹೇಳಿ ವೆಕ್ಟರ್.
these are the quantities, these are the quantities, these are the quantities, these are the quantities which are having, these are the quantities which are having both, these are the quantities which are having both magnitude and direction, magnitude and directions, magnitude and direction. Examples: displacement, vector quantity के examples ಏನು ಕೊಡ್ತೀವಿ ನಾವು? displacement, velocity, acceleration. ಸದ್ಯಕ್ಕೆ ನಮಗೆ ಗೊತ್ತಿರೋ ಕ್ವಾಂಟಿಟೀಸ್ ಇವು. displacement, velocity, acceleration, etc. etc. ಇವೆಲ್ಲ ಯಾವ ಕ್ವಾಂಟಿಟಿ? ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಕರೀತೀವಿ. ಹಾಗಾದ್ರೆ ಈ ವೆಕ್ಟರ್ ಕ್ವಾಂಟಿಟಿನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ರಿಪ್ರೆಸೆಂಟೇಷನ್ ಆಫ್ ಎ ವೆಕ್ಟರ್. ವೆಕ್ಟರ್ ನ ರಿಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಇಲ್ಲಿ ಹೇಳಿದ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ಸ್ ಇದೆ. ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಸ್ಟ್ರೇಟ್ ಲೈನ್ ಇಂದ ತೋರಿಸ್ತೀವಿ, ಮ್ಯಾಗ್ನಿಟ್ಯೂಡ್ ಅನ್ನ ಸ್ಟ್ರೇಟ್ ಲೈನ್ ಇಂದ ತೋರಿಸ್ತೀವಿ. ಡೈರೆಕ್ಷನ್ ಅನ್ನ ಏರೋ ಹೆಡ್ ಇಂದ ತೋರಿಸ್ತೀವಿ. ಈ ಹೆಡ್ ಏನ್ ತೋರಿಸ್ತದೆ ನಮಗೆ? ಡೈರೆಕ್ಷನ್ಸ್ ಅನ್ನ ತೋರಿಸ್ತದೆ. ಈ ಲೈನ್ ಅದ ಲೆಂತ್ ಏನ್ ತೋರಿಸ್ತದೆ ನಮಗೆ? ಮ್ಯಾಗ್ನಿಟ್ಯೂಡ್ ತೋರಿಸ್ತದೆ. ಈಗ ಇವೆರಡರಲ್ಲಿ ಎರಡು ವೆಕ್ಟರ್ ಕೊಟ್ಟಿ ನನಗೆ. ಇದು ಒಂದು ಎ, ವೆಕ್ಟರ್ ಎ ಅಂಡ್ ದಿಸ್ ಒನ್ ಇಸ್ ವೆಕ್ಟರ್ ಬಿ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ದಲ್ಲಿ ಏನ್ ಸೇಮ್ ಇದೆ, ಏನ್ ಚೇಂಜ್ ಇದೆ? ಡೈರೆಕ್ಷನ್ ಸೇಮ್ ಐತಿ, ಮ್ಯಾಗ್ನಿಟ್ಯೂಡ್ ಚೇಂಜ್ ಇದೆ. ನಾವು ಸೈಜ್ ಅನ್ನೋಂಗಿಲ್ಲ, ವರ್ಡ್ ಅನ್ನ ಏನ್ ಹೇಳ್ತೀವಿ? ಮ್ಯಾಗ್ನಿಟ್ಯೂಡ್ ಅಂತ ಕರೀತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದ್ರದ 10 ಇದ್ದಪ್ಪ ಅಂತ ಹೇಳಿದ್ರೆ 5 ಇರ್ತದೆ, ಅಂದ್ರೆ ಇದಕ್ಕೆ ಕಡಿಮೆ ಇರೋದಿಲ್ಲ ನೆನಪಲ್ಲಿ. ಸೊ ಹಾಗಾಗಿ ವೆಕ್ಟರ್ ಕ್ವಾಂಟಿಟಿ ಬಂತಂದ್ರೆ ಆ ವೆಕ್ಟರ್ ಕ್ವಾಂಟಿಟಿನ ನಾವು ಈ ತರ ಎರೋ ಮಾರ್ಕ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಈ ಎರೋ ಮಾರ್ಕ್ ದಲ್ಲಿ ದ ಲೈನ್ ಇಂಡಿಕೇಟ್ಸ್ ದಿ ಮ್ಯಾಗ್ನಿಟ್ಯೂಡ್ ಅಂಡ್ ಎರೋ ಹೆಡ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್. ಹಾಗಾಗಿ ಕೇರ್ಫುಲ್ ಇಂದ ಇರಬೇಕು. ಸ್ಕೇಲಾರ್ ಕ್ವಾಂಟಿಟಿ ಬಂತ ಪ್ರಾಬ್ಲಮ್ ಇಲ್ಲ ನಮಗೆ, ಯಾಕಂದ್ರೆ ಅದರ ಹತ್ರ ಡೈರೆಕ್ಷನ್ ಎಲ್ಲ ಏನೂ ಇಲ್ಲ, ಹೌದಾ? ಸೊ ಹಾಗಾಗಿ ನಾವು ಅಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಸಿಂಪಲ್ ಮ್ಯಾಥ್ಸ್ ಅನ್ನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ಬಿಡಬಹುದು. ಇಲ್ಲಿ ಮಾಡಿದ್ವಿ ನಾವು ಸ್ಕೇಲಾರ್ ಕ್ವಾಂಟಿಟಿ, ಇದಕ್ಕೆ ನಾವು ಸ್ಪೆಷಲ್ ಮ್ಯಾಥಮೆಟಿಕ್ಸ್ ಅಂತ ಯೂಸ್ ಮಾಡಿಲ್ಲ, ಹೌದಿಲ್ಲ? 10 into 2 ಮುಗಿದೋಯ್ತು. ಬಟ್ ವೆಕ್ಟರ್ ಕ್ವಾಂಟಿಟಿ ಬಂದಾಗ ಡೈರೆಕ್ಷನ್ಸ್ ಇರ್ತೈತಿ, ಹಾಗಾಗಿ ನಾವು ಅಲ್ಲಿ ಸಿಂಪಲ್ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡಕ್ ಆಗೋಂಗಿಲ್ಲ. ಅದೊಂದು ಪಾಯಿಂಟ್ ಗೊತ್ತಿರಲಿ. ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟಿನ ನಾವು ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಎರೋ ಹೆಡ್ ಅನ್ನ ಯೂಸ್ ಮಾಡ್ಕೋತೀವಿ. ನೆನಪಲ್ಲಿ ಎರೋ ಮಾರ್ಕ್ ಅನ್ನ ಯೂಸ್ ಮಾಡ್ಕೋತೀವಿ. ಆ ಎರೋ ಮಾರ್ಗದಲ್ಲಿ ಲೈನ್ ನಮಗೆ ಮ್ಯಾಗ್ನಿಟ್ಯೂಡ್ ಅನ್ನ ಹೇಳಿದ್ರೆ ಎರೋ ಹೆಡ್ ಡೈರೆಕ್ಷನ್ಸ್ ನ ತಿಳಿಸ್ಕೊಡ್ತೈತಿ. ಇದಕ್ಕೆ ನಾವು ಟೇಲ್ ಅಂತ ಕರಿತೀವಿ, ಇದಕ್ಕೆ ಟಿಪ್ ಅಂತ ಕರಿತೀವಿ, ಆರ್ ಹೆಡ್ ಅಂತ ಕರಿತೀವಿ. ಇದು ಬಾಲ, ಇದು ತುದಿ. ನೆನಪಲ್ಲಿ ಇದೇನದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ವೆಕ್ಟರ್. ಕೆಳಗೆ ಬರೀರಿ, ರಿಪ್ರೆಸೆಂಟೇಷನ್ ಆಫ್ ವೆಕ್ಟರ್. Representation of vector. Representation of vector. A vector is represented by an arrow. A vector is represented by a vector is represented by an arrowed line. Arrowed line. ಬರುತ್ತಾ ಕೆಳಗಡೆ? The length of the line gives the ಏನು ಕೊಡ್ತೈತಿ? ಲೆಂತ್ ಆಫ್ ದಿ ಲೈನ್ magnitude. Length of the line gives the magnitude. Length of the line gives the magnitude. Arrowhead gives the direction.
arrowhead. Head gives the direction. ಇದೇನಿದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಂದ್ರೆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್. ವೆಕ್ಟರ್ನ ನಾವು ಒಂದು ಪಿಕ್ಚರ್ ರೂಪದೊಳಗಡೆ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, ಈ ಎರೋ ಮಾರ್ಕ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಈ ಎರೋ ಮಾರ್ಕ್ದಾಗ ಲೈನ್ ಮ್ಯಾಗ್ನಿಟ್ಯೂಡ್ ಅನ್ನು ಹೇಳಿದ್ರೆ ಈ ಹೆಡ್ ಡೈರೆಕ್ಷನ್ಸ್ ನ ತಿಳಿಸ್ಕೊಡೋ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಅಲ್ಫಾಬೆಟ್ಸ್ ನಾವು ಯೂಸ್ ಮಾಡಿ ಹೆಂಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ವೆಲಾಸಿಟಿ, ಹೌದಾ, ವೆಲಾಸಿಟಿನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಬಟ್ ಹೆಂಗೆ ಬರೀತೀವಿ ಅದನ್ನ, ವಿ ಬರೆದ ಅದರ ತೆಲಿ ಮೇಲ್ಗಡೆ ಹಿಂಗೆ ಎರೋ ಮಾರ್ಕ್ ಹಾಕ್ತೀವಿ. ಯಾವ ಕ್ವಾಂಟಿಟಿ ಬರೋದು ಅದರ ತೆಲಿ ಮೇಲೆ ಹಿಂಗೆ ಎರೋ ಮಾರ್ಕ್ ಬರ್ತೈತಲ್ಲ ಆ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಆಗಿರ್ತೈತಿ. ನೆನಪಲ್ಲಿ ಬರೀನೂಬಹುದು ಬರೀದೇ ಇರಲೂಬಹುದು. ನೆನಪಲ್ಲಿ ಈ ಎಕ್ಸಾಮಿನೇಷನ್ ಮಾತ್ರ ಕೆಲವೊಂದಿಷ್ಟು ಎಲ್ಲ ಕಡೆ ಬರ್ಕೊಂತ ಹೋಗಿಲ್ಲ, ಹಿಂಗೆ ಬರೀತೀವಿ. ವೆಕ್ಟರ್ ಫಾರ್ಮ್ ದಾಗ ಬರೀಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಅದನ್ನ ನಾವೇನ್ ಮಾಡ್ತೀವಿ, ಈ ತರ ಅದ್ರ ಮೇಲ್ಗಡೆ ತೆಲಿ ಮೇಲ್ಗಡೆ ಎರೋ ಮಾರ್ಕ್ ಹಾಕೋತೀವಿ. ಹಾಗಾದ್ರೆ ದ ಜನರಲ್ ಎಕ್ಸ್ಪ್ರೆಷನ್ ನಾವು a ತಗೋತೀನಿ. a is a quantity, any quantity, right? If it is a vector, then we can write vector a ಗೆ ಓದಬೇಕಾದ್ರೆ ಏನಂತ ಹೇಳ್ತೀವಿ, ವೆಕ್ಟರ್ a ಅಂತ ಹೇಳ್ತೀವಿ, r a ವೆಕ್ಟರ್ ಅಂತ ಕರಿತೀವಿ. ಹೇಗೆ ಓದಬೇಕು ಅದನ್ನ, ವೆಕ್ಟರ್ a ಅಂತ ಕರಿತೀವಿ, ಆರ್ ಫುಲ್ ವೆಕ್ಟರ್ a ಅಂತ ಕರಿತೀವಿ. ಫುಲ್ ವೆಕ್ಟರ್ a, ರೈಟ್? ಹಾಗಾದ್ರೆ ಫುಲ್ ವೆಕ್ಟರ್ ನ ಇದರ ಹತ್ರ ಫುಲ್ ವೆಕ್ಟರ್ ಹತ್ರ ಏನೇನಿದಾವು, ಮ್ಯಾಗ್ನಿಟ್ಯೂಡ್ ಐತಿ, ಡೈರೆಕ್ಷನ್ ಐತಿ. ಹಾಗಾಗಿ ಫುಲ್ ವೆಕ್ಟರ್ ಎದಕ್ಕೆ ಸಮ, ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಗೆ. ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಹೆಂಗೆ ಬರೀತೀವಿ, ಮಾಡ್ಯುಲಸ್ ಆಫ್ ವೆಕ್ಟರ್ a, ಇದು ನಮಗೆ ಮ್ಯಾಗ್ನಿಟ್ಯೂಡ್ ಅನ್ನು ಕೊಡ್ತೈತಿ, ಇಂಟು a ಕ್ಯಾಪ್ ಅಂತ ಹೇಳ್ತೀವಿ. a ಕ್ಯಾಪ್ ಗಿವ್ಸ್ ಡೈರೆಕ್ಷನ್, this gives magnitude and this gives direction. ಇದಕ್ಕೆ ಯೂನಿಟ್ ವೆಕ್ಟರ್ ಅಂತ ಕರೀತೀವಿ. ಟೈಪ್ಸ್ ಆಫ್ ವೆಕ್ಟರ್ ಹೇಳಬೇಕಾದ್ರೆ ಹೇಳ್ತೀನಿ ಇದರ ಬಗ್ಗೆ. ಯೂನಿಟ್ ವೆಕ್ಟರ್ ಇದು ನಮಗೆ ಡೈರೆಕ್ಷನ್ ಅನ್ನು ತಿಳಿಸ್ಕೊಡ್ತೈತಿ. ಡೈರೆಕ್ಷನ್ ಹಿಂಗ್ ಬರೀತೀವಿ. ಇಲ್ಲಿ ಮಾಡ್ಯುಲಸ್, ಇದಕ್ಕೆ ನಾವು ಮಾಡ್ಯುಲಸ್ ಆಫ್ ವೆಕ್ಟರ್ a ಅಂತ ಕರೀತೀವಿ. ಹಿಂಗೂ ಬರೀಬಹುದು ಅಥವಾ ಫುಲ್ ವೆಕ್ಟರ್ ಇಸ್ ಈಕ್ವಲ್ ಟು, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಗೊತ್ತಿರಲಿ, a ಇಂಟು a ಕ್ಯಾಪ್ ಹಿಂಗೂ ಬರೀತೀವಿ. ಅಂದ್ರೆ ಈ ರೀತಿನೂ ಬರೀಬಹುದು. ಎರಡು ಕಡೆ ಮಾಡ್ಯುಲಸ್ ಹಾಕಿ ತೆರೆ ಮೇಲೆ ವೆಕ್ಟರ್ ಹಾಕಿ ಹಿಂಗ್ ಬರೋದಂದ್ರೆ ಅದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೊಡ್ತೈತಿ ಅಂತ ಅರ್ಥ. ಜಸ್ಟ್ ಬರೀ a ಬರೋದಂದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ. ಹಿಂಗಾರ ಬರೀಬಹುದು, ಹಿಂಗಾರ ಬರೀಬಹುದು. ನಾವೇನ್ ಮಾಡ್ತೀವಿ, ಇದು ಜಾಸ್ತಿ ಟೈಮ್ ತಗೋತೈತೆ ಅಂತ ಹೇಳಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಫುಲ್ ವೆಕ್ಟರ್ ಇದೇನಿದು, ಫುಲ್ ವೆಕ್ಟರ್, ಇದು ಯೂನಿಟ್ ವೆಕ್ಟರ್, ಇದೇನು ಮ್ಯಾಗ್ನಿಟ್ಯೂಡ್. ಬರ್ಕೊಳ್ಳಿ. ಬರ್ದಾ? ಬರ್ದಾ?
ಈಗ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು? ವೆಲಾಸಿಟಿ v full vector equal to v into v cap. Acceleration is vector quantity. Vector a is equal to a into a cap. Displacement is a vector quantity. Yes, brother. ಈ ತರ ಬರೀತೇನೆ, ರೈಟ್? ಹಿಂಗೆ ಬರೋದಂದ್ರೆ ಇದನ್ನ ಬರೆಯೋ ಅವಶ್ಯಕತೆ ಇರಲ್ಲ, ಇದನ್ನ ಬರೋದಂದ್ರೆ ಇದನ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಿಂಗಾದ್ರೆ ಎರಡು ಈಕ್ವಲ್ ಅಲ್ಲ, ರೈಟ್? ಈ ತರ ನಾವು ಏನು ಮಾಡ್ತೀವಿ, ವೆಕ್ಟರ್ ನ ರಿಪ್ರೆಸೆಂಟ್ ಮಾಡ್ತೀವಿ. ಹಾಗಾದ್ರೆ ಈ ವೆಕ್ಟರ್ ನ ಕಲಿಯುವ ಉದ್ದೇಶ ಏನು? ಎದಕ್ಕೆ ಕಲಿಬೇಕು ನಾವು ಈ ವೆಕ್ಟರ್ ನ, ರೈಟ್? ಇನ್ನೊಂದು ಕ್ವಾಂಟಿಟಿ ಬಗ್ಗೆ ಹೇಳ್ತೀನಿ, ಟೆನ್ಸರ್ ಕ್ವಾಂಟಿಟಿ ಅಂತ. ಟೆನ್ಸರ್ ಕ್ವಾಂಟಿಟಿ, ರೈಟ್? ಹಾಗಾದ್ರೆ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ನಾವು ಸ್ಪೆಸಿಫಿಕ್ ಆಗಿ ಹೋಗೋದಾದ್ರೆ ಇದರ ಹತ್ರ ಒಂದು ಮ್ಯಾಗ್ನಿಟ್ಯೂಡ್ ಇರಬೇಕು, ಒಂದು ಡೈರೆಕ್ಷನ್ ಇರಬೇಕು. ಅದನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಸಪೋಸ್ ಮೆನಿ ಮ್ಯಾಗ್ನಿಟ್ಯೂಡ್ ಅಂಡ್ ಮೆನಿ ಡೈರೆಕ್ಷನ್ ಅನ್ನೋದನ್ನ ಟೆನ್ಸರ್ ಕ್ವಾಂಟಿಟಿ ಅಂತ ಕರಿತೀವಿ. ಮೂರನೇ ಕ್ವಾಂಟಿಟಿ ಬರ್ಬರಿ ನೋಟ್ ಅಂತ ಹಾಕ್ರಿ. ಇಲ್ಲಿ ವೆಕ್ಟರ್ ಅಂದ್ರೆ ಒನ್ ಮ್ಯಾಗ್ನಿಟ್ಯೂಡ್ ಅಂಡ್ ಒನ್ ಡೈರೆಕ್ಷನ್ ಹಾಕೊಂಡ್ಬಿಡ್ರಿ. ಒನ್ ಮ್ಯಾಗ್ನಿಟ್ಯೂಡ್ ಅಂಡ್ ಒಂದು ಡೈರೆಕ್ಷನ್. ಒಂದ ಮ್ಯಾಗ್ನಿಟ್ಯೂಡ್ ಇರಬೇಕು, ಒಂದ ಡೈರೆಕ್ಷನ್ ಇರಬೇಕು, ಅವಾಗ ಅದು ವೆಕ್ಟರ್. ಟೆನ್ಸರ್ ಕ್ವಾಂಟಿಟಿ. ಯಾವ ಕ್ವಾಂಟಿಟಿ? ಟೆನ್ಸರ್ ಕ್ವಾಂಟಿಟಿ. ಟೆನ್ಸರ್ ಕ್ವಾಂಟಿಟಿ ಮೂರನೇದು. ಸ್ಕೇಲಾರ್, ವೆಕ್ಟರ್, ಟೆನ್ಸರ್ ಕ್ವಾಂಟಿಟಿ ಮೆನಿ ಮ್ಯಾಗ್ನಿಟ್ಯೂಡ್ and many direction. Many magnitude, many directions ಎಂದು ಅಂತ ಹೇಳಿದ್ರೆ ಅದನ್ನ ನಾವು ಅಂತ ಕ್ವಾಂಟಿಟಿ ಅಂತ ಹೇಳ್ತೀವಿ, ಟೆನ್ಸರ್ ಕ್ವಾಂಟಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ರೆಷರ್, ಸ್ಟ್ರೆಸ್, ಎಕ್ಸೆಟ್ರಾ. ಪ್ರೆಷರ್, ಸ್ಟ್ರೆಸ್, ಎಕ್ಸೆಟ್ರಾ. ಬಟ್ ನಮಗೆ ಸದ್ಯ ಅಂಥವೇನಾದ್ರು ಕ್ವಾಂಟಿಟಿ ಟೆನ್ಸರ್ ಕ್ವಾಂಟಿಟೀಸ್ ಬಂದು ಅಂದರೆ ಅವನ್ನ ನಾವು ಸ್ಕೇಲರ್ ಹಾಕ್ತೀವಿ. ಕ್ಲಿಯರ್? ಪ್ರೆಷರ್ ಅಂತ ಬರ್ತೈತೆ ನಮಗೆ. ಆ ಪ್ರೆಷರ್ ಯಾವುದು? ಆಕ್ಚುಲಿ ಟೆನ್ಸರ್ ಕ್ವಾಂಟಿಟಿ ಅದು, ಬಟ್ ಅದನ್ನು ನಾವು ಸ್ಕೇಲರ್ ಅಂತ ಯೂಸ್ ಮಾಡ್ತೀವಿ. ಬರೋದಾ? ಸರಿ. ಹಾಗಾಗಿ ವೆಕ್ಟರ್ದು ಇಂಪಾರ್ಟೆನ್ಸ್ ಬರ್ತಾರೆ. ಇಂಪಾರ್ಟೆನ್ಸ್ ಆಫ್ ವೆಕ್ಟರ್ಸ್. Importance of vector. ಮೊದಲನೇದು, many laws of physics. Many laws of physics. Many laws of physics can be expressed. Many laws of physics can be expressed. Many laws of physics can be expressed in compact form. Many laws of physics can be expressed in compact form by the use of vectors. Compact form by the use of vectors. So almost all physics ಬರ್ತಕ್ಕಂತಹ ಲಾಸ್ ಏನಿದಾವಲ್ಲ, ಆ ಲಾಸ್ ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದ್ರೆ ವೆಕ್ಟರ್ ನ ಯೂಸ್ ಮಾಡ್ತೀವಿ. ಮೀನಿಂಗ್ ಅದೇ ಇರ್ತೈತಿ. ಪೇಜ್ ಗಟ್ಟಲೆ ಬರೆದ್ರು ಅದ, ಈ ವೆಕ್ಟರ್ ನೊಟೇಷನ್ ಹೆಂಗೆ ಬರೆದ್ರು ಫಿಸಿಕಲ್ ಮೀನಿಂಗ್ ಅದೇ ಇರ್ತೈತಿ. ಹಾಗಾಗಿ ಈ ವೆಕ್ಟರ್ಸ್ ನ ಯೂಸ್ ಮಾಡ್ಕೊತೀವಿ. ಒಂದು ನೆಕ್ಸ್ಟ್ ಎರಡನೇದು, derivations involving many laws of physics.
derivation involving many laws of physics. The derivations involving many laws of physics can be greatly simplified by the use of vectors. Greatly simplified by the use of vectors. Simplified by the use of vectors. Next, more letter. The laws of physics when expressed in vector form, remains invariant. The laws of physics when expressed in vector form remains invariant for translation and rotation of the coordinate system. In vector form remain invariant for translation and rotation of the coordinate system. Remain invariant for translation and rotation of the coordinate system. So this importance ನಾವು ಮುಂದೆ ನೋಡ್ತಾ ಹೋಗ್ತೀವಿ, ರೈಟ್? ಇಷ್ಟು ಗೊತ್ತಿರಲಿ ನಿಮಗೆ ಸ್ಕೇಲಾರ್ ವೆಕ್ಟರ್ ಮತ್ತು ಟೆನ್ಸರ್ ಕ್ವಾಂಟಿಟೀಸ್ ಬಗ್ಗೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಟೈಪ್ಸ್ ಆಫ್ ವೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ, ರೈಟ್?